ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್. ನೋಡಿ, ಇವತ್ತು ನಮ್ಮ ಊರಿನ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಇದು ನೋಡಿ ಜೋಳ. ಇದು ನಮ್ಮ ಕಡೆಗೆ ಇದು ಒಂದು ಸ್ವಲ್ಪ ಇದು ಜೋಳ ದನಗಳಿಗೆಲ್ಲ ಹಾಕೋದಕ್ಕೆ ಮಾಡೋದಕ್ಕೆ ಈ ಒಂದು ಜೋಳವನ್ನು ಬೆಳೆದಿರ್ತಾರೆ. ನೋಡಿ ಯಾವ ರೀತಿಯಾಗಿ ಬೆಳೆ ಇದೆ ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ನಾವು ಇವತ್ತೆಲ್ಲ ಏನೆಲ್ಲ ಒಂದು ಕೆಲಸವನ್ನು ಮಾಡಿದ್ವಿ, ಹಾಗೆ ನಮ್ಮ ಒಂದು ಊರಿನ ಪರಿಚಯ ಮತ್ತು ನಾವು ಇವತ್ತೆಲ್ಲ ಏನೇನು ಕೆಲಸ ಮಾಡಿದ್ವಿ, ಫುಲ್ಲು ನೇಚರ್ ಮಧ್ಯೆ, ಪರಿಸರದ ಮಧ್ಯೆನೇ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂಥರ ಹೊಸ ಪರಿಚಯ ಅಂತಲೇ ಹೇಳಬಹುದು. ವಿಡಿಯೋ ಸ್ವಲ್ಪ ಕ್ಲಾರಿಟಿ ಆ ಕಡೆ ಈ ಕಡೆ ಇರಬಹುದು, ಏಕೆಂದರೆ ಊರಿಗೆ ಮತ್ತು ನಮಗೆ ಈ ಒಂದು ಜಮೀನಿಗೆ ಬರೋದಕ್ಕೆ 2 ಕಿಲೋಮೀಟ್ರು ದೂರದ ವ್ಯತ್ಯಾಸ ಇದೆ. ಒಟ್ಟು 2 ಕಿಲೋಮೀಟ್ರ್ ಕೂಡ ಅಷ್ಟೊಂದು ಎನರ್ಜಿ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಹಾಕಿದ್ದೆ, ಸ್ವಲ್ಪ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ. ಫುಲ್ ಇವತ್ತು ನೀವು ಈ ವಿಡಿಯೋ ಮುಗಿಯೋವರೆಗೂ ಗ್ರೀನರಿನ ನೋಡಬಹುದು. ಒಂದು ಸಣ್ಣ ಹಳ್ಳಿಯ ಪರಿಚಯ ಅಂತಲೇ ಹೇಳಬಹುದು. ಇದು ನೋಡಿ, ಸುತ್ತಲೂ ನಾವು ಇಲ್ಲಿ ಏನಂದರೆ ಬರೀ ನಮಗೆ ಒಂದು ಗಾಡಿ ಸೌಂಡ್ ಅಂತೂ ಎಲ್ಲೋ ಅಪರೂಪ ಅಂತಲೇ ಹೇಳಬಹುದು. ಒಂದು ಹಕ್ಕಿಗಳ ಚಿಲಿಪಿಲಿ ಅಂತೂ ಸಖತ್ತಾಗಿರುತ್ತೆ. ಇಲ್ಲಿ ತುಂಬ, ನಾನು ಅದನ್ನೇ ಕೇಳ್ಸೋಣ ಅಂದ್ಕೊಂಡಿದ್ದು, ತುಂಬ ಅಂದರೆ ತುಂಬ ಗಾಳಿ ಇದೆ. ಗಾಳಿ ಇರೋದಕ್ಕೆ ಬರೀ ಗಾಳಿ ಸೌಂಡೇ ಬರ್ತಾಯಿತ್ತು. ಹಾಗಾಗಿ ಅದನ್ನು ನಾನು ಮ್ಯೂಟ್ ಮಾಡಿದ್ದೀನಿ. ಮ್ಯೂಟ್ ಮಾಡಿಕೊಂಡು ನಾನು ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಫುಲ್ಲು ಎಷ್ಟು ದೂರಕ್ಕೂ ನಾವು ಹೋಗ್ತೀವೋ ಅಷ್ಟು ದೂರಕ್ಕೂ ಇದಕ್ಕೆ ನಮ್ಮ ಕಡೆಗೆ ಬಂದು 5 ನಂಬರ್ ಜೋಳ ಅಂತೇಳಿ ಕರೀತಾರೆ. ಅಂದರೆ ಇದು ಒಂಥರ ರೊಟ್ಟಿ ಮಾಡಿದ್ರೆ ಒಂಥರ ಕೆಂಪಗೆ ಬರುತ್ತೆ. ಕೆಂಪಂದರೆ ಪೂರ ಬೀಟ್ರೂಟ್ ಥರ ಏನು ಬರೋದಿಲ್ಲ, ಸ್ವಲ್ಪ ಕಲರ್ ಬಂದು ಚೇಂಜ್ ಇರುತ್ತೆ. ಇವಾಗ ಇದನ್ನ ಯಾರು ರೊಟ್ಟಿ ಮಾಡೋದಿಲ್ಲ, ಮುಂಚೆ ಎಲ್ಲ ಮಾಡ್ತಾಯಿದ್ರಂತೆ. ಇಲ್ಲಿ ನೋಡಿ, ಸಣ್ಣದಾಗಿ ಒಂದು ರಂಗೋಲಿಯನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಒಂದು ಸಿಟಿನಲ್ಲಿ ಒಂದು ಫಂಕ್ಷನ್ ಕೂಡ ಇತ್ತು. ಹಾಗಾಗಿ ಅಲ್ಲಿ ನೋಡಿ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದರು ಅನ್ನೋದನ್ನು ಸಹ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈ ರೀತಿಯಾಗಿ ಡೆಕೋರೇಷನನ್ನು ಮಾಡಿದರು. ಹಾಗೆ ಒಂದು ಫಂಕ್ಷನ್ ಇತ್ತಲ್ವ, ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ತಿರ್ಗಾ ಮತ್ತೆ ಆ್ಯಸ್ ಯೂಶ್ವಲ್ ನಮ್ಮ ಒಂದು ರೂಟೀನ್ಗೆ ನಾವು ಬಂದುಬಿಡಬೇಕು. ಹಳ್ಳಿ ಅಂತಂದ್ರೇ ಹಾಗೆ ಅಲ್ವಾ. ಇಲ್ಲಿ ಸ್ವಲ್ಪ ತುಂಬೆ ಹೂವಿತ್ತು ಪೂಜೆಗೆ, ಲಿಂಗ ಪೂಜೆಗೆ ಸ್ವಲ್ಪ ತುಂಬೆ ಹೂವನ್ನು ತೆಗೆದುಕೊಂಡ್ವಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ದನಗಳನ್ನೆಲ್ಲ, ಇವು ಎತ್ತುಗಳು, ಎಷ್ಟು ಚೆನ್ನಾಗಿರೋ ಎತ್ತುಗಳು ಸಿಗ್ತಾವಂದರೆ ನಿಮಗೆ ಅಷ್ಟು ಚೆನ್ನಾಗಿರುವಂಥ ಎತ್ತುಗಳು ಸಿಗ್ತವೆ. ಇವರು ಬಂದು ಜೋಳಕ್ಕೆ ಔಷಧಿಯನ್ನು ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ಹಿಂದೆ ಅದು ಡಬ್ಬಿ ಇದೆ ಅಲ್ವಾ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅದಕ್ಕೆ ನಾವು ಪೆಟ್ರೋಲ್ ಪಂಪ್ ಅಂಥೇಳಿ ಕರಿತೀವಿ. ಅದಕ್ಕೆ ಪೆಟ್ರೋಲ್ ಹಾಕಿ ಹೊಡೆಯುವಂಥದ್ದು. ಇದು ಚಾರ್ಜ್ ಹಾಕಬೇಕು. ಇವಾಗ ನಾವು ಮೊಬೈಲ್ ಹೆಂಗೆ ಚಾರ್ಜ್ ಹಾಕ್ತೀವೋ ಆ ಥರ ಚಾರ್ಜ್ ಹಾಕಿಬಿಟ್ರೆ ಈ ಥರ ನಾವು ಎಷ್ಟೊತ್ತು ಬೇಕಾದ್ರೂ ಒಂದು ಅದಕ್ಕೆ ಇಷ್ಟು ಅಂತ ಇದಿರುತ್ತೆ, ಅದು ಆ ರೀತಿಯಾಗಿ ನಾವು ಅದನ್ನು ಔಷಧಿಯನ್ನು ಹಾಕಿ ಈ ಬೆಳೆಗಳಿಗಾಗಿರಬಹುದು. ಮತ್ತು ಇವಾಗ ಇನ್ನೇನು ಬಿಸಿಲು ತುಂಬ ವಿಪರೀತ ಆಗಿದೆಯಲ್ವ, ಬೆಳಗ್ಗೆ ಚಳಿ, ಮಧ್ಯಾಹ್ನ ಬಿಸಿಲಿರುತ್ತೆ. ಇಲ್ಲಿ ಏನು ನಿಮಗೆ ಮಿಷಿನ್ ಕಾಣ್ತಾ ಇದೆ, ಇದು ಸೋಯಾಬೀನ್ ಹೊಡೆಯುವಂಥ ಒಂದು ಮಿಷಿನು. ನೋಡಿ, ಇಲ್ಲಿ ಹಳ್ಳಿ ಕಡೆಗೆ ಇದೇ ರೀತಿಯಾಗಿ ದಾರಿ ಅನ್ನೋವಂಥದ್ದು ಇರುತ್ತೆ. ಈ ಹುಡುಗ ಇಲ್ಲಿ ಕುರಿ ಕಾಯೋದಕ್ಕೆ ಬಿಟ್ಟು ಆ ಕುರಿ ಎಲ್ಲ ಕೆಳಗಡೆ ಹೋಗಿದೆ. ಆ ಹುಡುಗ ಅಲ್ಲಿ ಕುರಿ ಕಾಯ್ತಾ ಇದ್ದಾನೆ. ಇದು ಒಂದು ಕಾಲ್ದಾರಿ ಅಂತಲೇ ಹೇಳಬಹುದು. ಇಲ್ಲಿ ಜಾಸ್ತಿ ಯಾರು ಟೂ ವೀಲರ್ ಮಾತ್ರನೇ ಜಾಸ್ತಿ ಬಳಸೋ ಅಂಥದ್ದು. ಆದರೆ ಇಲ್ಲಿ ಕಾರ್ಗಳು ನಮಗೆ ಸ್ವಲ್ಪ ಅಪರೂಪನೇ ನೋಡೋದಕ್ಕೆ ಸಿಗೋ ಅಂಥದ್ದು. ಇಲ್ಲಿ ಏನಂದರೆ ದನಗಳು, ಕರುಗಳು, ಒಂದು ನೇಚರು. ಇದು ನೋಡಿ, ಹತ್ತಿ ಅಲ್ವಾ, ನಾವು ಬತ್ತಿಯನ್ನು ಮಾಡೋ ಅಂಥ ಒಂದು ಕಟ್ಟಿಗೆಯನ್ನೆಲ್ಲ ಇಲ್ಲಿ ವರ್ಷಕ್ಕಾಗುವಷ್ಟು ಒಂದು ಸಂಗ್ರಹವನ್ನು ಮಾಡಿರ್ತಾರೆ. ಅಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆ, ಇದೆ ನೋಡಿ, ಇದು ನಮ್ಮ ಕಡೆಗೆ ಹತ್ತಿ ಕಟ್ಟಿಗೆ ಬಣವಿ ಅಂಥೇಳಿ ಕರಿತೀವಿ. ಇಲ್ಲೊಂದಿದೆ, ಮುಂದಕ್ಕೂ ಒಂದಿದೆ ನೋಡಿ. ಅವರು ನಡ್ಕೊಂಡು ಹೋಗ್ತಾ ಇದ್ದಾರಲ್ವ, ಹಾಗಾಗಿ ಸ್ವಲ್ಪ ವಿಡಿಯೋ ನಿಮಗೆ ಶೇಕಿಂಗ್ ಆಗಿ ಕಾಣಿಸ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಾನು ಅದಕ್ಕೇ ಮುಂಚೆನೇ ಹೇಳಿದೆ. ಇದು ನೋಡಿ, ಈ ಥರ ಇಲ್ಲಿ ಹೆಂಗಂದರೆ ಆಚೆ ಕಡೆ ಮನೆಯಲ್ಲಿ ಕಸ ಗುಡಿಸಿರೋದನ್ನು ಕೂಡ ತಂದು ಅವರು ಒಂದು ರೋಡ್ ಬದಿನಲ್ಲಿನೇ ಹಾಕೋ ಅಂಥದ್ದು. ಎಲ್ಲ ಕಡೆನೂ ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಕಸ ಹಾಕೋದು ರೋಡಲ್ಲಂತೂ ಯಾರೂ ಬಿಡೋದಿಲ್ಲ ಅಂತ ಅನಿಸುತ್ತೆ. ಇದು ಪ್ಲ್ಯಾಸ್ಟಿಕ್ ಅಲ್ವಾ, ಇದನ್ನೇನೆಂದರೆ ಒಂದು ವಾರಕ್ಕೆ ಅವ್ರು ತಮ್ಮ ಜಾಗದಲ್ಲೇ ಹಾಕ್ಕೊಂಡಿರ್ತಾರೆ. ಇಲ್ಲೂ ಹಾಕಿದ್ದಾರೆ ನೋಡಿ, ಅವ್ರವ್ರ ಮನೆ ಮುಂದೆ ಹಾಕ್ಕೊಂಡಿರ್ತಾರೆ. ವಾರಕ್ಕೋ 15 ದಿನಕ್ಕೋ ಸುಟ್ಟಿರ್ತಾರೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಸುಟ್ಟಿರೋವಂಥದ್ದು.
ಇದು ಇದು ನೋಡಿ ಇಲ್ಲೇನು ನಿಮಗೆ ಬಾತ್ರೂಮ್ ಕಾಣಿಸ್ತಾ ಇದೆಯೋ ಹಳ್ಳಿ ಕಡೆಗೆಲ್ಲರಿಗೂ ಈ ಮೋದಿಜಿ ಬಂದು ಈ ಬಾತ್ರೂಮ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೆಣ್ಮಕ್ಳು ಬಯಲಿಗೆ ಹೋಗಬಾರ್ದು, ಸುರಕ್ಷಿತವಾಗಿ ಮನೆಯಲ್ಲೇ ಒಂದು ಶೌಚಾಲಯಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಕಡೆ ಆ ಥರವಾಗಿ ನಮ್ಮ ಕಡೆ ಹಳ್ಳಿನಲ್ಲಿ ಬಾತ್ರೂಮ್ಗಳನ್ನು ಕಟ್ಟಿದ್ದಾರೆ. ಪ್ಲೇಸ್ ಇರೋವಂಥವ್ರು ಎಲ್ಲವನ್ನು ಕಟ್ಕೊಂಡಿದ್ದಾರೆ. ಇದು ಒಂದು ಸಣ್ಣ ಹಳ್ಳಿ. ಮೊದಲಿಗೆ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಈ ನಮ್ಮ ಹಳ್ಳಿನಲ್ಲಿ ಒಂದು ಗ್ರಾಮ ದೇವಿಯ ಪೂಜೆಯನ್ನು ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಇದು 5 ರೂಪೀಸ್ ಏನು ಕಾಯಿನ್ ಹಾಕಿ ಗೋರ್ಮೆಂಟ್ ಅವರು ಶುದ್ಧ ಕುಡಿಯೋ ನೀರು ಅಂಥೇಳಿ ಮಾಡಿದ್ದಾರೆ. ನಾನು ಆವಾಗಲೇ ಪಾಸ್ ಆಯ್ತಲ್ಲ ಬಿಲ್ಡಿಂಗು, ಅದು ನಮ್ಮೂರಲ್ಲಿ ನಿಮಗೆ ತುಂಬ ಬಿಲ್ಡಿಂಗ್ ಅಂತ ಏನೂ ಕಾಣೋದಿಲ್ಲ. ಅಪರೂಪಕ್ಕೆ 1-2 ಮನೆ ಕಾಣಿಸ್ಬೋದು ಅಷ್ಟೇ. ಮಿಕ್ಕಿರೋದೆಲ್ಲ ಹಂಚು ಮನೆಗಳಂತಲೇ ಹೇಳ್ಬಹುದು. ಇಲ್ಲಿ ನೋಡಿ ಇದು ಬಸ್ ಸ್ಟಾಪು. ಇಲ್ಲಿ ಬಸ್ಸಿಗೋಸ್ಕರ 2 ಬಸ್ ಬರುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ 3 ಒಂದೇ ಬಸ್ಸು 3 ಟೈಮ್ ಬರುತ್ತೆ ಇಲ್ಲಿ. ಇಲ್ಲಿ ನೋಡಿ ಇದು ಬಸ್ ಸ್ಟಾಪ್ಗೆ ನಿಂತಿರುವಂಥದ್ದು. ಯಾರೋ ಮಕ್ಕಳು ಆಟ ಕೂಡ ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಸುತ್ತಲೂ ಇದೇನು ನಾನು ತೋರಿಸ್ತಾ ಇದನ್ನು ಔಟ್ಸೈಡು ತೋರಿಸ್ತಾ ಇರೋವಂಥದ್ದು. ಇಲ್ಲಿ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನಾವು ಗ್ರಾಮ ದೇವಿಯನ್ನು ಪೂಜೆಯನ್ನು ಮಾಡ್ತೀವಿ. ಇಲ್ಲಿ ದೇವಿ ಬಂದು ವಿಗ್ರಹದ ರೂಪದಲ್ಲಿಲ್ಲ, ನೆನೆದಿರೋ ಅಂಥ ಗ್ರಾಮ ದೇವಿ. ನಾವು ದ್ಯಾಮಮ್ಮ ಅಂಥೇಳಿ ಕರಿತೀವಿ. ಏನೇ ಒಂದು ಒಳ್ಳೆ ಕೆಲಸವನ್ನು ಮಾಡೋದಕ್ಕೂ ಮುನ್ನೂ ನೋಡಿ ಇಲ್ಲಿ ಕೂಡ ಎತ್ತುಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನಾವು ಆ ದೇವಿಯನ್ನು ಆರಾಧನೆಯನ್ನು ಮಾಡಿಕೊಂಡು ಉಡಿ ತುಂಬೋದಂತ ಹೇಳ್ತೀವಿ. ಆ ಒಂದು ಉಡಿ ತುಂಬೋ ಕಾರ್ಯಕ್ರಮದಿಂದ ನಾವು ಒಂದು ಬೆಳೆ ಬಿತ್ತೋದಾಗಿರಬಹುದು, ಒಂದು ಏನೇ ಒಂದು ಶುಭ ಕಾರ್ಯ ಮಾಡಿದರೂ ಕೂಡ ಆ ತಾಯಿಯ ಒಂದು ಅಪ್ಪಣೆಯನ್ನು ತೆಗೆದುಕೊಂಡು ಊರಲ್ಲಿರೋವಂಥವ್ರು ಪ್ರತಿಯೊಬ್ಬರೂ ಕೂಡ ಮಾಡೋ ಅಂಥದ್ದು ಇದೇ ನೋಡಿ. ಇಲ್ಲಿ 5 ರೂಪೀಸ್ದು ಶುದ್ಧ ಕುಡಿಯೋ ನೀರು. ಈ ದೇವರ ಗುಡಿನೇ ನಾನು ಹೇಳಿದ್ದು ಗ್ರಾಮ ದೇವಿ ಗುಡಿ ಅಂಥೇಳಿ. ಈ ರೀತಿಯಾಗಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ತೊಡ್ಕೊಂಡಿರ್ತಾರೆ. ಯಾರು ಇಲ್ಲಿ ಖಾಲಿ ಅಂತೂ ಒಬ್ಬರು ಕೂತಿರೋದಿಲ್ಲ ಸ್ನೇಹಿತರೆ. ಏನಂತಂದರೆ ಇದು ನೋಡಿ, ಇವಾಗ ನಾನೇನು ನಿಮಗೆ ಔಷಧಿನ ಹೊಡಿತಾರೆ ಅಂತ ಹೇಳಿದ್ನಲ್ವ, ಇದು ಜೋಳಕ್ಕೆ ಏನು ರೋಗ ಬರುತ್ತಂತೆ, ಸುಳಿ ರೋಗ ಬರುತ್ತಂತೆ. ಹಾಗಾಗಿ ಇದಕ್ಕೆ ಔಷಧಿ ಹೊಡೆಯೋದಕ್ಕೆ ಅವರು ಏನು ಇವಾಗ ನಾನು ನಿಮಗೆ ಇದನ್ನು ಚಾರ್ಜಿಂಗ್ ಪಂಪನ್ನು ತೋರಿಸಿದ್ನಲ್ಲ, ಅದು ಇದು ಎಲ್ಲ ಇದನ್ನೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇದಕ್ಕೆಲ್ಲ ಔಷಧಿಯನ್ನು ಹೊಡೆಯೋದಕ್ಕೆ ಅವರು ಬರ್ತಾ ಇರೋವಂಥದ್ದು. ಇದು ನೋಡಿ ನಮ್ಮ ಕಡೆ ಜೋಳ ಅಂತಂದರೆ ಇದು ಬಿಳಿ ಜೋಳ. ಇದಕ್ಕೇನು ಮಳೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಬರೀ ಇವಾಗ ಥಂಡಿ ಬಿಡುತ್ತಲ್ವ, ಇದು ಹವೆದ ಮೇಲೆ ವಾತಾವರಣದ ಮೇಲೇ ಬರೋವಂಥ ಒಂದು ಬಿಳಿ ಜೋಳ. ಇದನ್ನು ತುಂಬ ಅಂದರೆ ತುಂಬ ಆರೋಗ್ಯ ದೃಷ್ಟಿಯಿಂದ ತುಂಬ ಅಂದರೆ ತುಂಬ ಒಳ್ಳೆಯದು. ಏನಂದರೆ ರೊಟ್ಟಿ ತಿಂದವಂಥವ್ರು ಇದು ತೋಳದಷ್ಟು ಬಲವಾಗಿರ್ತಾರಂತೆ ನಮ್ಮ ಕಡೆಗೆ ಅಂತಾರೆ. ಅದೆಷ್ಟು ನಿಜನೋ ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಇಲ್ಲಿ ನೋಡಿ ಏನು ಚೆನ್ನಾಗಿ ಆರೆಂಜ್ ಕಲರ್ ಹೂವಾಗಿದೆ ಅಲ್ವಾ. ಇಲ್ಲಿ ಏನಂದರೆ ತುಂಬ ಹುಲ್ಲು ಅದು ಇದು ಇರೋದ್ರಿಂದ ಏನಂದರೆ ಯಾರನ್ನ ಇಬ್ಬರು ಇರೋರು ಜೊತೆಯಲ್ಲಿ ಇರೋವಂಥವ್ರು ಮಾತಾಡಿಕೊಂಡು ಬರ್ತಾರೆ. ಯಾಕಂತಂದರೆ ಸೌಂಡ್ ಇಲ್ದವ್ರು ಅಂಥ ಸಮಯದಲ್ಲಿ ಹುಳ ಹುಪ್ಪಟೆಗಳಿಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ಬೆಳಗ್ಗೆ ಎಲ್ಲ ಚಳಿ ಅನ್ನೋವಂಥದ್ದು ಇರುತ್ತೆ, ಮಧ್ಯಾಹ್ನಕ್ಕೆ ಬಿಸಿಲು ಅನ್ನೋವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಅವು ಒಳಗಡೆ ಸೆಕೆ ತಡೆಯೋಕ್ಕಾಗ್ದಿರ ಆಚೆ ಬರ್ತವೆ ಅನ್ನೋದಕ್ಕೊಂದು ಕಾರಣಕ್ಕೋಸ್ಕರ ಯಾರನ್ನ ಇಬ್ಬರು ಜೊತೆಗೆ ಜಮೀನಿಗೆ ಹೋಗಲಿ, ಏನಕ್ಕೆ ಹೋಗಲಿ, ಅವರು ಕೆಲಸ ಗದ್ದೆಗಳಿಗೆ ಹೋಗಲಿ, ಇಬ್ಬಿಬ್ಬರು ಜೊತೆಯಾಗಿ ಹೋಗ್ತಾರೆ. ಯಾಕಂದರೆ ಇದೇ ಒಂದು ರೀಸನ್ಗೆ ಮಾತಾಡ್ಕೊಂಡು ಹೋದರೆ ಸೌಂಡ್ಗೆ ನಮ್ಮ ಕಣ್ಮುಂದೆ ಏನೂ ಕಾಣಿಸೋದಿಲ್ಲ ಅನ್ನೋ ಒಂದು ಇಂಟೆನ್ಷನ್ನಿಂದ ಈ ಥರವಾಗಿ ಮಾಡ್ತಾರೆ. ಇಲ್ಲಿ ನೋಡಿ ಒಂಥರ ಯೆಲ್ಲೋ ಕಲರ್ ಹೂವು ಏನು ಚೆನ್ನಾಗಿ ಬಿಟ್ಟಿದೆ ಅಂದರೆ ಅಷ್ಟು ಚೆನ್ನಾಗಿ ಬಿಟ್ಟಿದೆ, ನೀವು ನೋಡಬಹುದು. ಅವರು ಜೇಬಲ್ಲಿ ಫೋನನ್ನು ಇಟ್ಕೊಂಡು ಅದ್ರ ಪಾಡಿಗೆ ಅದು ವಿಡಿಯೋ ಆಗ್ತಾಯಿದೆ. ಅದು ಹೆಂಗಂದ್ರೆ ಹಂಗೆ ಹಾಕ್ಕೊಳ್ಳಿ, ನನ್ನ ಪಾಡಿಗೆ ನಾನು ಬರಬೇಕು ಅಂಥೇಳಿ ಹಾಗೆ ಅವ್ರು ನಡ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ ಈ ಥರ ಅದು ಸ್ವಲ್ಪ ಆ ಕಡೆ ಈ ಕಡೆ ಆ ಕಡೆ ಈ ಕಡೆಗೆಲ್ಲ ಆಗಿದೆ. ಇಲ್ಲಿ ನೋಡಿ ಇದೇ ನಾನು ಹೇಳಿರೋ ಅಂಥದ್ದು. ರೈತರು ಎಷ್ಟೇ ಒಂದು ಕಷ್ಟವನ್ನು ಬೀಳಬಹುದು, ಮಳೆ ಸರಿಯಾಗಿಲ್ಲ, ಬೆಳೆ ಸರಿಯಾಗಿ ಬಂದಿಲ್ಲ ಅಂತಂದರೆ ಅವ್ರು ಮಾಡಿರೋವಂಥ ಪ್ರಯತ್ನವೆಲ್ಲ ವೇಸ್ಟ್ ಅಂತಲೇ ಹೇಳಬಹುದು. ಈ ಜಮೀನಿಗೆ ಎಷ್ಟೊಂದು ಕಸ ಆಗಿತ್ತು ಅಂತಂದರೆ ಮುಂಗಾರಿ ಅಂತ ಹೇಳ್ತೀವಿ ನಾವು. ಆ ಒಂದು ಆಗಸ್ಟ್ ಟೈಮಲ್ಲಿ ಎಷ್ಟೋ 15,000ನೋ 20,000ನೋ ಕೊಟ್ಬಿಟ್ಟು ಎಲ್ಲ ಕಳೆ ತೆಗೆಸಿದ್ದಾರೆ. ಬಟ್ ಇವಾಗ ಜೋಳ ನೋಡಿ ಅಲ್ಲೂ ಸ್ವಲ್ಪ ಇಲ್ಲಿ ಸ್ವಲ್ಪ ನಾಟ್ಕೊಂಡಿದೆ. ಈ ರೀತಿ ಆದಾಗ ರೈತರಿಗೆ ತುಂಬ ಅಂದರೆ ತುಂಬ ನಷ್ಟ ಅನ್ನೋವಂಥದ್ದು ಉಂಟಾಗುತ್ತೆ. ಇಲ್ಲಿ ನೋಡಿ ಇಲ್ಲೇ ನೀರಿದೆ,
ಅಲ್ಲಿಂದ ಅವರು ನೀರು ತುಂಬ್ಕೊಳ್ತಾರೆ, ಹಿಂದೆ ಇರೋರು ನೀರು ತುಂಬ್ಕೊಳ್ತಾರೆ, ಮುಂದೆ ಇರೋರು ಹೊಡೆಯೋ ಅಂಥದ್ದು. ಈ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸವನ್ನು ಮಾಡ್ಕೊಳ್ತಾರೆ. ನೋಡಿ ಯಾವ ಥರ ಇದೆ. ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಅದಕ್ಕೆ ನೀವು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇದು ನೋಡಿ ಗಿಡ ತುಂಬ ಯೆಲ್ಲೋ ಕಲರ್ ಏನು ಚೆನ್ನಾಗಿ ಬಿಟ್ಟಿದೆ ಅಂಥೇಳಿ. ಇದೆಲ್ಲ ದನಕ್ಕೆ ಕುಯ್ದು ಹಾಕುವಂಥ ಹುಲ್ಲು ಸ್ನೇಹಿತರೆ. ಇದು ನೋಡಿ ಸೋಯಾಬೀನ್ ಎಲ್ಲ ಸಂಗ್ರಹಿಸಿ ಇಲ್ಲಿ ತಂದು ಒಟ್ಟಿರ್ತಾರೆ. ಇದಕ್ಕೆ ನಾವು ಬಣವೆ ಅಂಥೇಳಿ ಕರಿತೀವಿ, ಹುಳಿ ಬಣವೆ ಅಂಥೇಳಿ ಕರಿತೀವಿ ನಮ್ಮ ಕಡೆಗೆ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ನನಗೆ ತಿಳಿಸಿ. ನಮ್ಮ ಕಡೆ ಊಟ ತಿಂಡಿ ಎಲ್ಲ ಯಾವ ರೀತಿಯಾಗಿ ಇರುತ್ತಂದರೆ, ಬೆಳಗ್ಗೆ ಎದ್ದೇಳಬೇಕು, ಅಂಗಳ ಎಲ್ಲ ಕಸ ಗಿಸ ಎಲ್ಲ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಬಂದು ಒಲೆ ಹೊತ್ಸಿದ್ರೆ, ಇವಾಗಲೂ ಕೂಡ ತುಂಬ 98% ಒಲೆಯಲ್ಲೇ ಅಡುಗೆಯನ್ನು ಮಾಡೋವಂಥದ್ದು, ಸೌದೆ ಒಲೆಯೇ ಅಡುಗೆಯನ್ನು ಮಾಡೋವಂಥದ್ದು. ಎಲ್ಲ ಒಂದು 10% 20% ಮಾತ್ರನೇ ಗ್ಯಾಸನ್ನು ಯೂಸ್ ಮಾಡೋವಂಥದ್ದು. ಮನೆಗಳಲ್ಲಿ ಗ್ಯಾಸ್ ಇರುತ್ತೆ, ಬಟ್ ಆದರೆ ಅವರು ಟಿಫನ್ಗೆ ಹಾಲು ಕಾಯಿಸೋದಕ್ಕೆ ಯಾರನ್ನ ಸಡನ್ನಾಗಿ ಬಂದ ಇಲ್ಲೇ ನೋಡಿ, ಇಲ್ಲಿಂದ ಅವರು ನೀರು ತೊಗೊಂಡು ಹೋಗಿ, ನಾನೇನು ಇವಾಗ ಸುತ್ತಲೂ ನಿಮಗೆ ಜೋಳದ ಇದನ್ನೆಲ್ಲ ತೋರಿಸಿದ್ನಲ್ವ, ಅಲ್ಲೆಲ್ಲ ಅವರು ಔಷಧಿಯನ್ನು ಹೊಡ್ಕೊಂಡು ಬರ್ತಾ ಇರೋವಂಥದ್ದು. ಇಲ್ಲಿಂದ ಹೊತ್ಕೊಂಡು ಹೋಗಬೇಕು ನೀರನ್ನು. ಇದು ಒಂದು ಹೊಂಡದ ಥರ. ಇಲ್ಲಿ ನಮಗೆ ನೀರುಗಳು ಬೇಕು ಅಂತಂದರೆ ಇದಕ್ಕೋಸ್ಕರ ಇಲ್ಲಿ ದನಕ್ಕಿನಕ್ಕೇನು ಕುಡಿಸಲ್ಲ, ಔಷಧಿಗೆ ಮಾತ್ರನೇ ಈ ನೀರನ್ನು ಅವರು ಬಳಸೋವಂಥದ್ದು. ನೋಡಿ ಅವರು ಹಾಗೆ ಹೋಗ್ತಾ ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ. ನಮ್ಮದು ಪ್ರಾಪರಾಗಿ ಊಟ ಅವೆಲ್ಲ ಬಂದು ಪ್ರತಿನಿತ್ಯ ಬಂದು ರೊಟ್ಟಿ ಊಟನೇ ಇರುತ್ತೆ. ನಮ್ಮದು ಏನಂದರೆ ದನಗಳು ಕರುಗಳು ಎಲ್ಲ ಇರ್ತವೆ, ಅವಕ್ಕೆ ನೀರು ಕುಡಿಸೋದು, ಸಗಣಿ ಬಾಚ್ ಹಾಕೋದು, ಅವಕ್ಕೆ ಹಾಲು ಕರಿಯೋದಿದ್ರೆ ಹಾಲು ಕರಿಯೋದು, ಆ ಥರ ಎಲ್ಲ ಇರುತ್ತೆ. ಅದೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮನೇಲಿ ಅಡುಗೆ ಕೆಲಸ, ಈ ಕೆಲಸ ಹೆಣ್ಮಕ್ಳ ಕೆಲಸ ಇದ್ದೇ ಇರುತ್ತೆ ಮನೆಯಲ್ಲಿ. ಗಂಡು ಮಕ್ಳಿಗೆ ಏನಂದರೆ ದನದ ಕೆಲಸಗಳು ಗಂಡು ಮಕ್ಳಿಗೂ ಸಮನಾಗಿ ಕೆಲಸ ಇರುತ್ತೆ, ಹಳ್ಳಿ ಕಡೆಗೆ ಹೆಣ್ಮಕ್ಳಿಗೂ ಸಮನಾಗಿ ಕೆಲಸ ಇರುತ್ತೆ. ಯಾಕಂದರೆ ಹೆಣ್ಮಕ್ಳಿಗೆ ಪ್ರತಿಯೊಂದನ್ನು ನೋಡ್ಕೋಬೇಕಾಗುತ್ತೆ. ಗಂಡು ಮಕ್ಕಳು ಇವಾಗ ನೋಡಿ ಈ ಥರ ಇವಾಗ ಆಚೆ ಕಡೆ ಕೆಲಸ ಇದ್ದರೆ, ಜಮೀನು ಕೆಲಸ ಅಂದರೆ ಖಂಡಿತವಾಗ್ಲೂ ಎಲ್ರಿಗೂ ಕೆಲಸ ಇದ್ದೇ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಈ ರೀತಿಯಾಗಿ ಬಂದವ್ರನ್ನ ಹೋದವ್ರನ್ನ ಅಂದರೆ ಹಳ್ಳಿ ಜೀವನ ಏನು ಚೆನ್ನಾಗಿರುತ್ತೆ ಅಂದರೆ, ದುಡ್ಡು ಕಾಸು ಕಮ್ಮಿ ಇದ್ರೂ ಕೂಡ ಒಂದು ಲೈಫ್ ಲೀಡನ್ನು ಮಾಡಬಹುದು. ಇಲ್ಲಿ ಏನಂದರೆ ನಮಗೆ ಒಂದು ಶುದ್ಧವಾಗಿರೋವಂಥ ಗಾಳಿ ಸಿಗುತ್ತೆ, ಶುದ್ಧವಾಗಿರೋವಂಥ ಒಂದು ಫ್ಯಾನ್ ಬೇಡ, ಒಂದು AC ಬೇಡ, ಏನೂ ಬೇಡ. ನಾವು ನೆಮ್ಮದಿಯಾಗಿ ಬೆಳಗ್ಗೆಯಿಂದ ಸಂಜೆಗಂತ ದುಡಿದ್ಬಿಟ್ಟು ಕಣ್ ತುಂಬ ನಿದ್ದೆಯನ್ನು ಮಾಡಬಹುದು. ಯಾವುದೇ ಒಂದು ಜಂಜಾಟ ಅನ್ನೋವಂಥದ್ದು ಇರೋದಿಲ್ಲ. ಯಾಕಂದರೆ ಆ ರೀತಿಯಾಗಿ ಲೈಫ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಸಿರಿದೆ ಅಂದರೆ ಕಣ್ಣಿಗೊಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಹಳ್ಳಿ ಜೀವನ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲೂ ತಿಳಿಸಿ. ನನಗಂತೂ ತುಂಬ ಅಂದರೆ ತುಂಬ ಹಳ್ಳಿ ಜೀವನ ತುಂಬ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ಏನೋ ಒಂದು ಫಂಕ್ಷನ್ನು ಮದುವೆಗಳಾದರೆ ಮಾತ್ರನೇ ನಾವು ಸಿಟಿಗೆ ಬರೋ ಅಂಥದ್ದು. ಯಾಕಂದರೆ ನಮಗೇನೂ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ಹಳ್ಳಿಯಲ್ಲಿ. ಹಾಗಾಗಿ ನಾವೇನು ಅಂಥದ್ದು ನಮ್ಮದು ಖರ್ಚು ಕೂಡ ಏನೂ ಇರೋದಿಲ್ಲ. ಹಾಗಾಗಿ ತುಂಬ ಅಂದರೆ ತುಂಬ ಆರೋಗ್ಯವಾಗಿ ಇರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಹೇಳಬಹುದು. ಯಾಕಂದರೆ ಪ್ರತಿನಿತ್ಯ ಅವರು ಒಂದು ಹೊಂದಾಣಿಕೆಯಿಂದ ಇರ್ತಾರೆ. ಪ್ರತಿನಿತ್ಯ ಅವ್ರ ಮುಖನ ಇವ್ರ ಮುಖನ ಅವರು ನೋಡ್ತಾ ಇರ್ತಾರೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋವಂಥದ್ದು ಚೆನ್ನಾಗಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಈ ರೀತಿಯಾಗಿ ಮುಂದೆ ನೆಕ್ಸ್ಟ್ ಒಂದು ದಿವಸ ನಾವು ಸೌದೆ ಒಲೆಯಲ್ಲಿ ಯಾವ ರೀತಿಯಾಗಿ ಅಡುಗೆಯನ್ನು ಮಾಡ್ಕೊಳ್ತೀವಿ, ಅಡುಗೆ ಮಾಡೋದಕ್ಕೆ ಮುಂಚೆ ನಾವು ಒಲೆ ಸಾರಿಸೋದಾಗಿರ್ಬೋದು, ಯಾವ ಒಂದು ಮಣ್ಣಿಂದ ಒಲೆಯನ್ನು ಸಾರಿಸ್ತೀವಿ. ನಮ್ಮ ಮನೇಲಿ ಇವಾಗೂ ಕೂಡ ನೆಲ ಸಾರಿಸೋ ಅಂಥದ್ದಿದೆ. ಅದನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ, ಮತ್ತು ಅಡುಗೆ ಮಾಡೋದಕ್ಕೆ ಮುನ್ನ ನೀವೆಲ್ಲ ಯಾವ ರೀತಿಯಾಗಿ ಗ್ಯಾಸನ್ನು ಒರೆಸ್ಕೊಳ್ತೀರಿ, ಅದೇ ರೀತಿಯಾಗಿ ನಾವು ಒಲೆಯನ್ನು ಯಾವ ರೀತಿ ಪ್ರತಿನಿತ್ಯ ನಾವು ಅದನ್ನು ಸಾರಿಸ್ಕೊಂಡು ಪೂಜೆಯನ್ನು ಮಾಡ್ತೀವಿ. ನಾವು ಮಂಗಳವಾರ ದಿವಸ ತುಂಬ ಅಂದರೆ ತುಂಬ ವಿಶೇಷವಾಗಿ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರಗಳನ್ನು ಜಾಸ್ತಿ ಮಾಡುವಂಥದ್ದು. ಅವತ್ತಿನ ದಿವಸ ದನಗಳಿಗೆ ಕರುಗಳಿಗೆ ಏನು ಮನೇಲಿ ದನಗಳು ಇರ್ತವೋ ಎಲ್ಲವನ್ನು ಕ್ಲೀನಾಗಿ ಅವನ್ನ ಮೈಯನ್ನು ತೊಳೆದುಬಿಟ್ಟು ಬಿಸಿಲಿಗೆ ಕಟ್ಟಿ ಹಕ್ಕೆ ಕೊಟ್ಟಿಗೆ ಎಲ್ಲವನ್ನು ಕ್ಲೀನ್ ಮಾಡಿ, ಅವತ್ತಿನ ದಿವಸ ನಾವು ಕೂಡ ಎಲ್ಲ ಒಂದು ಸ್ನಾನವನ್ನು ಮಾಡಿಕೊಂಡು ದೇವರಿಗೆ, ಅವತ್ತು ಮಂಗಳವಾರ ದಿವಸ ಗ್ರಾಮ ದೇವಿಯ ವಾರ ಅಂಥೇಳಿ ಇರುತ್ತೆ. ಆವತ್ತಿನ ದಿವಸ ನಾವು ದೇವರಿಗೆ ಹೋಗಿ ದೀಪ ಹಾಕಿ ಬರುವಂಥದ್ದಾಗಿರ್ಬೋದು. ವಾರದ ಕೆಲಸಗಳಿಗೆ ಏನೆಲ್ಲ ಒಂದು ಪೆಂಡಿಂಗ್ ಇರುತ್ತೋ, ಅಂದರೆ ಏನೋ ಒಂದು ಊರಿಗೆ ಹೋಗೋದಾಗಿರ್ಬೋದು, ಒಂದು ಬಟ್ಟೆ ವಾಷಿಂಗು, ಮತ್ತೊಂದು ಮಗದೊಂದು ಸಂತೆ, ಆ ರೀತಿಯಾಗಿ ಎಲ್ಲವನ್ನು ನಾವು ಮಾಡ್ಕೋಬಹುದು. ಇದು ಒಂದು ಸಣ್ಣ ಒಂದು
ನಮ್ಮ ಒಂದು ಹಳ್ಳಿ ಪರಿಚಯ ಅಂತಲೇ ಹೇಳ್ಬೋದು. ಇಲ್ಲೇನು ತುಂಬ ಮನೆಗಳಂತ ಏನಿಲ್ಲ ಸ್ನೇಹಿತರೆ, ಅಕ್ಕಪಕ್ಕ ಗಿಜಿ ಅಂತ ಮನೆಗಳಿಲ್ಲ, ಗಿಜಿ ಅಂತ ಗಾಡಿಗಳಿಲ್ಲ. ತುಂಬ ಅಂದರೆ ತುಂಬ ಏನಂದರೆ ಅಮ್ಮಮ್ಮ ಒಂದು ಈ ಒಂದು ಹಳ್ಳಿನಲ್ಲಿ ಒಂದು 50 ಮನೆಗಳಿರಬಹುದು ಅಷ್ಟೇ. ಮತ್ತಿನ್ನೇನು ಜಾಸ್ತಿ ಮನೆಗಳನ್ನು ಹೊಂದೋದು ಏನೂ ಇಲ್ಲ. ಅಂದರೆ ಅವ್ರವ್ರ ಪಾಡ್ಗೆ ಅವ್ರವ್ರ ಕೆಲಸಗಳನ್ನ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಗಾಡಿ ಸೌಂಡ್ ಅಂತೂ ತುಂಬ ಅಂದರೆ ತುಂಬ ಕಮ್ಮಿನೇ ಅಂತ ಹೇಳಬಹುದು. ಹಕ್ಕಿಗಳ ಚಿಲಿಪಿಲಿ ನೀವು ಚೆನ್ನಾಗಿ ಕೇಳಬಹುದು. ಮತ್ತು ಒಂಥರ ಹಳ್ಳಿ ಹೆಂಗಂದರೆ ಒಂಥರ ಕಾಮಾಗಿ ಹ್ಯಾಪಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವ್ರವ್ರ ಕೆಲಸಗಳನ್ನ ಅವ್ರವ್ರ ಪಾಡ್ಗೆ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಇಲ್ಲೇನೆಂದರೆ ಒಂದು ರೀತಿ ನೆಮ್ಮದಿಯ ವಾತಾವರಣವನ್ನು ಇರುತ್ತೆ. ಆರೋಗ್ಯಕರ ಹೆಲ್ದಿ ವಾತಾವರಣವನ್ನು ನಾವು ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನೇಚರ್ಗಳ ಮಧ್ಯ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಮರದ ಕೆಳಗಡೆ ಸಣ್ಣ ನಾವು ಬಾರಿ ಹಣ್ಣು ಅಂತೀವಿ, ಅದಕ್ಕೆ ಎಲಾಚಿ ಹಣ್ಣು ಕೂಡ ಅಂತಾರೆ ಸಿಟಿಗಳಲ್ಲಿ ಅನಿಸುತ್ತೆ. ಅದು ಕೂಡ ಸ್ವಲ್ಪ ಸಿಕ್ತು. ನಾನು ನಿಮಗೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ರೆ ಅಲ್ಲಿ ಕೆಳಗಡೆ ಎಲ್ಲ ಬಿದ್ದಿತ್ತು, ಆಯ್ಕೊಂಡು ಬಂದೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತಿಂತಾಯಿದ್ರಿ ಏನು ರುಚಿಯಾಗಿರುತ್ತೆ ಅಂತಂದರೆ, ಯಾರೆಲ್ಲ ಆ ರೀತಿಯಾಗಿ ತಿಂದಿದ್ದೀರಿ ಅನ್ನೋದನ್ನು ಕೂಡ ನನಗೆ ಖಂಡಿತವಾಗ್ಲೂ ಕಮೆಂಟಲ್ಲೂ ಬರೆದು ತಿಳಿಸಿ. ಈ ರೀತಿಯಾಗಿ ನಮ್ಮ ಒಂದು ಹಳ್ಳಿಯ ಒಂದು ಪರಿಚಯ ಅನ್ನೋವಂಥದ್ದಿತ್ತು. ನಾನು ನಿಮಗೆ ಫುಲ್ಲು ನಿಮಗೆ ನೇಚರನ್ನೇ ತೋರಿಸಿದ್ದೀನಿ. ಇನ್ನೇನು ಬೇರೆ ಏನು ತೋರಿಸೋದಕ್ಕೆ ನಾನು ಹೋಗಿಲ್ಲ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯದ ನಮ್ಮದು ಒಂದು ಜೀವನ ಒಂದು ಶೈಲಿ ಹೇಗಿರುತ್ತೆ, ಬೆಳಗ್ಗೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನೆಲ್ಲ ಒಂದು ಕೆಲಸಗಳನ್ನು ಮಾಡ್ತೀವಿ ಅನ್ನೋದನ್ನು ಸಣ್ಣದಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪ ನಾನು ಯೂಸ್ಫುಲ್ ಅನಿಸಿದರೆ ಖಂಡಿತವಾಗ್ಲೂ ಲೈಕ್, ಶೇರ್, ಕಮೆಂಟ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.